ಹೈ ನಮ್ಮ ದೇಶದಲ್ಲಿ ಎಲ್ಲದಕ್ಕೂ ಬರ ಬಂದಿದೆ. ಚುನಾವಣೆಗಳಲ್ಲಿ ವೆಚ್ಚ ಮಾಡೋ ಹಣಕ್ಕೆ ರಾಜಕೀಯ ಪಕ್ಷಗಳಿಗೆ ಯಾವುದೇ ರೀತಿಯ ಬರ ಬಂದಿಲ್ಲ. ಭಾರತದಲ್ಲಿ ರೆಸೆಷನ್ ಅಥವಾ ಆರ್ಥಿಕ ಮುಗ್ಗಟ್ಟೇನಿದ್ರು ಸಾಮಾನ್ಯ ಜನಕ್ಕೆ ಮಾತ್ರ. ಅದು ಪೊಲಿಟಿಕಲ್ ಪಾರ್ಟೀಸ್ಗೆ, ಪೊಲಿಟಿಷಿಯನ್ಸ್ಗೆ ಇಂದಿನ ಚುನಾವಣೆಗಳಲ್ಲಿ ಅದು ಕಾಣಿಸ್ತಾ ಇಲ್ಲ. ಯಾಕಂದರೆ ಇವತ್ತಿನ ಪೊಲಿಟಿಕಲ್ ಪಾರ್ಟೀಸು ಕ್ಲಿಯರಾಗಿ ಹೇಳಬೇಕು ಅಂತಂದರೆ ಸಾಕಷ್ಟು ಬ್ಲ್ಯಾಕ್ ಮನಿ ಈ ಒಂದು ಪೊಲಿಟಿಕಲ್ ಪಾರ್ಟಿಗಳಿಗೆ ಈ ಒಂದು ಎಲೆಕ್ಷನ್ಸಲ್ಲಿ ಖರ್ಚು ಮಾಡ್ತಾರೆ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳಿದೆ. ಜೊತೆಯಲ್ಲಿ ಹೊಸ ಹೊಸ ತಂತ್ರಗಾರಿಕೆಗಳನ್ನ, ಕಾನೂನುಗಳನ್ನು ಸಹ ಇದೇ ರಾಜಕೀಯ ಪಕ್ಷಗಳು ಕಾನೂನುಗಳಿಗೆ ತಿದ್ದುಪಡಿ ತಗೊಂಡ್ಬಂದು ಮಾಡ್ತಾರೆ. ಈ ರೀತಿಯ ಪೊಲಿಟಿಕಲ್ ಪಾರ್ಟೀಸು ಚಂದ ಅಥವಾ ಡೊನೇಷನ್ಸ್ ರಿಸೀವ್ ಮಾಡ್ಕೊಳ್ಳಲಿಕ್ಕೆ ಒಂದು ಹೊಸ ರೀತಿಯ ಒಂದು ಮಾರ್ಗವನ್ನು ಹುಡ್ಕೊಂಡ್ರು. 2018ರಲ್ಲಿ 2019ರಲ್ಲಿ MP ಎಲೆಕ್ಷನ್ಸ್, ಲೋಕಸಭಾ ಎಲೆಕ್ಷನ್ಸ್ ಆಗಿದ್ದು. 2018ರಲ್ಲಿ ಒಂದು ತಿದ್ದುಪಡಿ, ಒಂದು ಹೊಸ ಕಾನೂನು ತಗೊಂಡ್ಬಂದ್ರು, ಎಲೆಕ್ಟ್ರಾನಿಕ್ಸ್ ಬಾಂಡ್ಸ್ ಅಂತ. ಈ ಎಲೆಕ್ಟ್ರಾನಿಕ್ ಬಾಂಡ್ಸ್ ಮುಖಾಂತರ ಏನಿದು ಎಲೆಕ್ಟ್ರಾನಿಕ್ ಬಾಂಡ್ಸ್ ಅಂದರೆ ಏನು, ಆಮೇಲೆ ಎಲೆಕ್ಟ್ರಾನಿಕ್ ಬಾಂಡ್ಸ್ ಮುಖಾಂತರ ರಾಜಕೀಯ ಪಕ್ಷಗಳು ಡೊನೇಷನ್ಸನ್ನು ತಗೊಳ್ಬಹುದನ್ನೋ ಒಂದು ಹೊಸ ಒಂದು ಕಾನೂನನ್ನು ಇದೇ ಕೇಂದ್ರೀಯ BJP ಸರ್ಕಾರ 2018ರಲ್ಲಿ ತಗೊಳ್ಬಂತು. ಸೊ ಈ ಎಲೆಕ್ಟ್ರಾನಿಕ್ ಬಾಂಡ್ಸ್ ಮುಖಾಂತರ ಸಾರ್ವಜನಿಕರು, ಇಲ್ಲಿನ ಈ ದೇಶದ ಕಂಪನಿಗಳು ಈ ಒಂದು ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಅಥವಾ ಡೊನೇಷನ್ಸನ್ನು ಕೊಡ್ಬೋದು ಅಂತ ಕಾನೂನು ತಗೊಂಬಂದರು. ಏನದು ಎಲೆಕ್ಟ್ರಾನಿಕ್ ಬಾಂಡ್ಸ್? ಏನು, ವಾಟ್ ಇಸ್ ಎಲೆಕ್ಟ್ರಾನಿಕ್ ಬಾಂಡ್ಸ್? ಎಲೆಕ್ಟ್ರಾನಿಕ್ ಬಾಂಡ್ಸ್ ಅಂದರೆ ಏನು, ಆಮೇಲೆ ಅದರಲ್ಲಿ ಏನು ಸ್ಪೆಷಾಲಿಟಿ ಅಂತ ಕೇಳೋದಾಯಿತು ಅಂತಂದರೆ, ಈ ಎಲೆಕ್ಟ್ರಾನಿಕ್ ಬಾಂಡ್ಸ್ ಅನ್ನೋದು ಈ ಒಂದು ಬಾಂಡ್ ರೂಪದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ನಮ್ಮ ದೇಶದ ಐ ಥಿಂಕ್ ಟಾಪ್ ಮೋಸ್ಟ್ ಬ್ಯಾಂಕ್ ಆಫ್ಟರ್ RBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 1,000 ರೂಪಾಯಿ, 10,000, 1 ಲಕ್ಷ, 10 ಲಕ್ಷ, 1 ಕೋಟಿ ಥರ ಬಾಂಡ್ಗಳನ್ನು ಪ್ರಿಂಟ್ ಮಾಡ್ತಾರೆ, ಅಂದರೆ ನಾಮಿನೇಟ್ ಮಾಡ್ತಾರೆ. ಈ ಒಂದು ಬಾಂಡ್ಗಳನ್ನು ಯಾರು ಬೇಕಾದ್ರೂ ತಗೊಳ್ಬೋದು. ಅದನ್ನು ತಗೊಂಡು ಪೊಲಿಟಿಕಲ್ ಪಾರ್ಟೀಸ್ಗೆ ಡೊನೇಷನ್ಸ್ ಕೊಡ್ಬೋದು. 2018ರಲ್ಲಿ ತಂದ ಈ ಕಾನೂನಲ್ಲಿ 2019ರ ಮುಂಚೆ 2018ರಲ್ಲಿ 1,053 ಕೋಟಿ ಚಂದಾವನ್ನು ಈ ಒಂದು ಪೊಲಿಟಿಕಲ್ ಪಾರ್ಟೀಸ್ಗೆ ಈ ಬಾಂಡ್ಗಳ ಮುಖಾಂತರ ಕಲೆಕ್ಟ್ ಆಗಿದೆ. 2019ರಲ್ಲಿ 5,000, ಜಸ್ಟ್ ಬಿಫೋರ್ ಲೋಕಸಭೆ ಎಲೆಕ್ಷನ್ಸ್ ಮತ್ತೆ BJP ಮೋದಿ ಅವರ ಸರ್ಕಾರ 2ನೇ ಟರ್ಮ್ ಬರಕ್ಕೆ ಜಸ್ಟ್ ಕೆಲವೇ ತಿಂಗಳ ಮುಂಚೆ ಈ ಒಂದು 2019ರಲ್ಲಿ ಬಾಂಡ್ಗಳನ್ನು ಪ್ರಿಂಟ್ ಆಗುತ್ತೆ. ಈ ಬಾಂಡ್ಗಳನ್ನು 5,071 ಕೋಟಿ ಬಾಂಡ್ಗಳು ಲೋಕಸಭೆ ಎಲೆಕ್ಷನ್ಸ್ ಮುಂಚೆ ಸೇಲ್ ಆಗುತ್ತೆ. ಅದನ್ನು ತಗೊಂಡು ಈ ದೇಶದ ಐ ಥಿಂಕ್ ಸಾಮಾನ್ಯ ಜನ ಅಂತ ಹೇಳೋ ತಪ್ಪಾಗುತ್ತೆ, ಶ್ರೀಮಂತರು ಈ ಒಂದು ಪೊಲಿಟಿಕಲ್ ಪಾರ್ಟೀಸ್ಗೆ ಫಂಡಿಂಗ್ ಕೊಡ್ತಾರೆ. ಸರ್ವೇ ಸಾಮಾನ್ಯವಾಗಿ ಕಾಣಿಸುವ ವಿಚಾರ ಏನು ಅಂತಂದ್ರೆ, ಯಾವುದೇ ಒಂದು ಚುನಾವಣೆ ಆಗಕ್ಕೆ ಮುಂಚೆ ಮೊನ್ನೆ ಬಿಹಾರ್ ಎಲೆಕ್ಷನ್ಸ್ ಆಯಿತು. ಬಿಹಾರ್ ಎಲೆಕ್ಷನ್ಸ್ ನಡೆಯೋಕ್ಕೆ ಕೇವಲ 1 ತಿಂಗಳ ಮುಂಚೆ 282 ಕೋಟಿ ರೂಪಾಯಿ ಬಾಂಡ್ಗಳು ಸೇಲ್ ಆಗಿದೆ. ಎಸ್ಪೆಷಲಿ ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಬಾಂಡ್ಗಳು ಬಾಂಬೆಯ ಬ್ರಾಂಚಲ್ಲಿ ಈ ಒಂದೊಂದು ಕೋಟಿ ಬಾಂಡ್, ಒಂದೊಂದು ಬಾಂಡಿನ ಬೆಲೆ 1 ಕೋಟಿ ರೂಪಾಯಿ ಸೇಲ್ ಮಾಡಿದೆ. ಆಮೇಲೆ ಈ ಬಾಂಡ್ಗಳ ವಿಶೇಷತೆ ಏನು ಅಂತಂದ್ರೆ, ಯಾರು ಈ ಬಾಂಡ್ಗಳಿಗೆ ಹಣವನ್ನು ಹಾಕಿ ರಾಜಕೀಯ ಪಾರ್ಟಿ ಕೊಡ್ತಾರೆ ಅವರ ಮಾಹಿತಿಯನ್ನು ಗೌಪ್ಯವಾಗಿಡಲತ್ತೆ. ಡೋನರ್ ಯಾರೇ ಇದಕ್ಕೆ ಹಣ ಕೊಡ್ತಾರೆ ನೋಡು, ಅವರ ವಿಚಾರಗಳನ್ನ, ಅವರ ಮಾಹಿತಿಗಳನ್ನ ಈ ಬಾಂಡ್ ಅಲ್ಲಿ ಗೌಪ್ಯವಾಗಿಡುತ್ತದೆ. ಬಟ್ ಆದರೆ ಈ ಬಾಂಡನ್ನು ತೆಗೆದು ಆ ವ್ಯಕ್ತಿಯ, ಆ ಕಂಪನಿಯವರು ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಡಬಹುದು. 2020ರ ಬಿಹಾರ್ ಎಲೆಕ್ಷನ್ ಮುಂಚೆ 282 ಕೋಟಿ ರೂಪಾಯಿಯ ಬಾಂಡ್ಗಳು ಸೇಲ್ ಆಗಿದೆ. ಒಂದೊಂದು ಬಾಂಡ್ 1 ಕೋಟಿ ರೂಪಾಯಿ, 282 ಕೋಟಿಯ ಬಾಂಡ್ಗಳು. ಅರ್ಧಕ್ಕಷ್ಟು ಎಷ್ಟು ಬಾಂಡ್ಗಳು ಬಾಂಬೆಯ ಒಂದೇ ಒಂದು ಪರ್ಟಿಕ್ಯುಲರ್ ಬ್ರಾಂಚ್ ಅಲ್ಲಿ SBI ಸೇಲ್ ಆಗಿದೆ ಅಂತ ಹಕ್ಕು ಮಾಹಿತಿ RTI ಮುಖಾಂತರ ಮಾಹಿತಿಯನ್ನು ತೆಗೆದವರು ಇದನ್ನ ಹಂಚ್ಕೊಂಡಿದ್ದಾರೆ. ಇವತ್ತು ಎಲ್ಲ ಪೇಪರಲ್ಲೂ ಆರ್ಟಿಕಲ್ಸ್ ಆಗಿದೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ದೇಶದಲ್ಲಿ ಸಾಮಾನ್ಯ ಜನರಿಗೆ ಎಲ್ಲ ವಿಚಾರಗಳನ್ನು ಪಾರದರ್ಶಕ ಇಟ್ಟು ಲೆಕ್ಕಾಚಾರ ಮಾಡಬೇಕಾಗಿರುವಂಥ ದೇಶದ ಕಾನೂನು
ನಮ್ಮ ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಲೆಕ್ಕಾಚಾರ ಕಳೀತದೆ. ನಿಮ್ಮ ಇನ್ಕಮ್ ಟ್ಯಾಕ್ಸ್ ಏನು, ನೀವೇನು ಟ್ಯಾಕ್ಸ್ ಕಟ್ಟಿದ್ರಿ, ಎಲ್ಲಿ ಖರ್ಚು ಮಾಡಿದ್ರಿ, ಎಲ್ಲಿ ಟೋಲ್ಗೇಟ್ ಕಟ್ಟ್ರಿ, ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಸರ್ಕಾರ ಈ ಒಂದು ಬಾಂಡನ್ನು ತಗೊಂಡ್ಬಂದು ಸೀಕ್ರೆಟ್ ಡೊನೇಷನ್ಸ್ನ ಮಾಡಿ ಸಾವಿರಾರು ಕೋಟಿ ಡೊನೇಷನ್ಗಳನ್ನು ಲೀಗಲೈಸ್ ಆಗ್ತಾ ಇದೆ. ಅಂದರೆ ಸಮಸ್ಯೆ ಏನು ಅಂತಂದ್ರೆ ಈ ಒಂದು ಹಣವನ್ನ ಚಂದವಾಗಿ ಕೊಡುವಂತ ವ್ಯಕ್ತಿಗಳ ಮಾಹಿತಿಯನ್ನು ಗೌಪ್ಯವಾಗಿ ಇಡಲಿಕ್ಕೆ ಈ ಒಂದು ಬಾಂಡ್ಗಳನ್ನು ರಚಿಸಲಾಗಿದೆ. ಇದೇ ಕೇಂದ್ರ ಬಿಜೆಪಿಯ ಮೋದಿ ಸರ್ಕಾರ ಅವರ ಆಡಳಿತದಲ್ಲಿ. ಅಂದ್ರೆ ಹೈಯೆಸ್ಟ್ ಡೊನೇಷನ್ಸ್ 2019ರಲ್ಲಿ 5,071 ಕೋಟಿ. 5,000 ಇಟ್ಸ್ ನಾಟ್ ಎ ಜಸ್ಟ್ 1 or 2 crores, 5,071 crores ಬಾಂಡ್ಸು 2019ರ ಲೋಕಸಭೆ ಚುನಾವಣೆಗೆ ಮುಂಚೆ ಸೇಲ್ ಆಗಿದೆ. ಅದರಲ್ಲಿ ಸಾಕಷ್ಟು ದೇಣಿಗೆ ಬಿಜೆಪಿಗೆ, ದ ಹೈಯೆಸ್ಟ್ ರಿಸೀವರ್ ಆಫ್ ಡೊನೇಷನ್ಸ್, ಈ ಒಂದು ಎಲೆಕ್ಟ್ರಾಲ್ ಬಾಂಡ್ ಮುಖಾಂತರ ದೇಣಿಗೆ ತೆಗೆದುಕೊಂಡಂತ ರಾಜಕೀಯ ಪಕ್ಷದ ಟಾಪ್ ಲಿಸ್ಟ್ ಅಲ್ಲಿ ಇರೋದು ಬಿಜೆಪಿ. ದೇಣಿಗೆ ಕೊಟ್ಟವರ ಹೆಸರುಗಳನ್ನ ನಿಮ್ಮ ಮುಂದೆ ಬಹಿರಂಗ ಪಡಿಸ್ತೇವೆ. ಇದೆಲ್ಲ RTIಗೆ, ಇದೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ RTI ಅಪ್ಲೈ ಮಾಡಿದ್ದಕ್ಕೆ ಕೊಟ್ಟಿರುವಂತಹ ಮಾಹಿತಿ, ಅಥೆಂಟಿಕೇಟೆಡ್ ಪ್ರೂಫ್. ವಿ ಆರ್ ನಾಟ್ ಇವರು ಬಿಜೆಪಿ ಭಕ್ತರುಗಳ ತರ ನಾವು ಯಾವುದು ಸುಳ್ಳು ಮಾಹಿತಿಗಳ ನಿಮ್ಮ ಜೊತೆ ಶೇರ್ ಮಾಡಲ್ಲ, ನಮ್ಗೆ ಅದು ಅಭ್ಯಾಸವೂ ಇಲ್ಲ. ದ ಹಿಂದೂಸ್ತಾನ್ ಟೈಮ್ಸ್ ಅಂಡರ್ RTI ರಿಪೋರ್ಟ್ ಮಾಡಿರೋಂಥ ರಿಪೋರ್ಟು 755% ಪ್ರೋಗ್ರೆಸಿವ್ ಟೆಸ್ಟ್ 55 356 ಕೋಟಿ ಟಾಟಾ ಗ್ರೂಪ್ ಕೊಟ್ಟಿದೆ. ಟಾಟಾ ಗ್ರೂಪಿನ ಪ್ರೋಗ್ರೆಸಿವ್ ಎಲೆಕ್ಟ್ರಾಲ್ ಟ್ರಸ್ಟ್ ಅನ್ನೋ ಒಂದು ಗ್ರೂಪು, ಟಾಟಾ ಗ್ರೂಪ್ ಅವರು 2019ರಲ್ಲಿ ಈ ಎಲೆಕ್ಟ್ರಾಲ್ ಬಾಂಡ್ಸ್ ಮುಖಾಂತರ ರಾಜಕೀಯ ಪಕ್ಷಕ್ಕೆ ಅಥವಾ ಬಿಜೆಪಿಗೆ ಕೊಟ್ಟಂತ ದೇಣಿಗೆ 356 ಕೋಟಿ 2019ರ ಲೋಕಸಭೆ ಚುನಾವಣೆಗೆ ಮುಂಚೆ. ಓಕೆ, ತದನಂತರ ದ ಟಾಟಾಸ್ ಕಂಟ್ರೋಲ್ ಟ್ರಸ್ಟ್ ಫಾರ್ ಆಲ್ಸೋ ಲಾರ್ಜೆಸ್ಟ್ ಡೊನೇಷನ್ ಆಫ್ ಕಾಂಗ್ರೆಸ್ ಪಾರ್ಟಿ 55 ಕೋಟಿ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ, 356 ಕೋಟಿ ಬಿಜೆಪಿಗೆ ಕೊಟ್ಟಿದ್ದಾರೆ. ಇದೇ ಟಾಟಾ ಗ್ರೂಪ್ ಅವರು. ಓಕೆ, ದ ಪ್ರೂಡೆಂಟ್ ಎಲೆಕ್ಟ್ರಾನಿಕ್ ಟ್ರಸ್ಟ್ ಫಂಡೆಡ್ ಬೈ ಭಾರತಿ ಏರ್ಟೆಲ್, ಓಕೆ, DLF ಅಂಡ್ ಹೀರೋ ಗ್ರೂಪ್ ಸೆಕೆಂಡ್ ಬಿಗ್ಗೆಸ್ಟ್ ಡೋನರು. ಅವರು 67 ಕೋಟಿ, ಓಕೆ, ಅಂಡ್ 67 ಕೋಟಿ ಬಿಜೆಪಿ ಕೊಟ್ಟಿದ್ದಾರೆ, 39 ಕೋಟಿ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ. ಓಕೆ, ಬೇರೆ ಬೇರೆ ಡೋನರ್ಸು ಅಂತಂದ್ರೆ ಹಾರ್ಮೋನಿ ಗ್ರೂಪ್, ಈ ರೀತಿ. ಈಗ ದೇಶದಲ್ಲಿ ಪ್ರತಿಯೊಂದಕ್ಕೂ ಪಾರದರ್ಶಕತೆ ಕೇಳುವಂತ ಸರ್ಕಾರ, ರಾಜಕಾರಣಿಗಳು, ದೇಶದ ಆಡಳಿತ, ಇವರುಗಳು ಈ ರೀತಿ ಎಲೆಕ್ಟ್ರಾನಿಕ್ ಬಾಂಡ್ ಅಂತ ಮಾಡಿಕೊಂಡು ಈ ರೀತಿ ದೇಣಿಗೆ ಕೊಡುವಂತ ಕಂಪನಿಗಳು ಸರ್ಕಾರದಿಂದ ಫೇವರ್ ತಗೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ? ಅಥವಾ ಸರ್ಕಾರದಿಂದ ಫೇವರ್ ತಗೊಳ್ಳಿಕ್ಕೆ ಈ ರೀತಿ ಗೌಪ್ಯವಾದಂತ ಡೊನೇಷನ್ಸ್ ಅನ್ನ ಈ ತಂದಿರುವಂಥದ್ದು ಸಂವಿಧಾನಿಕವಾಗಿ ಎಷ್ಟರ ಮಟ್ಟಿಗೆ ಉಚಿತ? ಪ್ರತಿ ಒಂದು ಎಲೆಕ್ಷನ್ಗೆ ಮುಂಚೆ ಕೋಟಿ ಎಲೆಕ್ಟ್ರಾನಿಕ್ ಬಾಂಡ್ಸ್ಗಳನ್ನ SBI ಪ್ರಿಂಟ್ ಮಾಡಿ ಸೇಲ್ ಮಾಡ್ತಾರೆ, ಅದನ್ನ ತಗೊಳ್ತಾರೆ. ಇದೇ ಬಿಹಾರ್ ಎಲೆಕ್ಷನ್ಗೆ ಮುಂಚೆ 282 ಕೋಟಿ ರೂಪಾಯಿಯ ಬಾಂಡ್ಗಳು ಸೇಲ್ ಆಗಿದೆ. ಅರ್ಧಕ್ಕೂ ಹೆಚ್ಚು ಬಾಂಬೆನಲ್ಲಿ ಪರ್ಚೇಸ್ ಆಗಿದೆ, ಬಾಂಬೆಯ ಸೆಂಟರ್ನಲ್ಲಿ ಪರ್ಚೇಸ್ ಆಗಿದೆ. ಅಂದ್ರೆ ಪ್ರಶ್ನೆ ಏನಪ್ಪ ಅಂತಂದ್ರೆ, ಪಾರದರ್ಶಕವಾಗಿ ಸಾಮಾನ್ಯವಾಗಿ ನಡಿಬೇಕಾದಂತ ಚುನಾವಣೆಗಳಲ್ಲಿ ಈ ರೀತಿ ಗೌಪ್ಯ ಮಾರ್ಗವನ್ನ ಅನುಸರಿಸಿ ದೇ ಆರ್ ಫಾಲೋಯಿಂಗ್ ಐ ಥಿಂಕ್ ನಾನ್ ಟ್ರಾನ್ಸ್ಪರೆಂಟ್, ಪಾರದರ್ಶಕತೆ ಇಲ್ಲದಂತ ರೂಟ್ಗಳಲ್ಲಿ ರಾಜಕೀಯ ಪಕ್ಷಗಳು ಜಸ್ಟ್ ಬಿಕಾಸ್ ಬಿಜೆಪಿ ಗೌರ್ಮೆಂಟ್ಗೆ ಇವ್ರಿಗೆ ಬಹುಮತ ಇದೆ ಅಂತ ಈ ರೀತಿ ಕಾನೂನುಗಳ ತಗೊಂಡ್ಬಂದು ದೇಶದಲ್ಲಿ ಡೊನೇಷನ್ ಅನ್ನು ಲೀಗಲೈಸ್ ಮಾಡಿದ್ದಾರೆ. ಅಂದ್ರೆ ಇದರಲ್ಲಿ ಎಷ್ಟು ಬ್ಲ್ಯಾಕ್ ಮನಿ ಬರ್ಬೋದು, ಎಷ್ಟೋ ಕಂಪನಿಗಳು ತಮಗೆ ಫೇವರ್ಸ್ ಬೇಕು ಅಂತ ಈ ಮಾರ್ಗವನ್ನ ಹುಡುಕಿ ಪಕ್ಷಗಳಿಗೆ ಡೊನೇಷನ್ಸ್ ಕೊಟ್ಟು ಸರ್ಕಾರ ಬಂದಾಗ ಅದರ ಲಾಭವನ್ನ ತಗೊಳಲ್ಲ ಅಂತ ಏನ್ ಗ್ಯಾರಂಟಿ? ಆಮೇಲೆ ಇಷ್ಟಕ್ಕೂ ಈ ಒಂದು ಎಲೆಕ್ಟ್ರಾನಿಕ್ ಬಾಂಡ್ಸ್ಗಳ ವಿಚಾರವನ್ನ ಯಾರು ಡೊನೇಷನ್ ಮಾಡ್ತಾರೆ ಅಂತ ಯಾಕೆ ಈ ಒಂದು ಸರ್ಕಾರ ಈ ಒಂದು ಕಾನೂನಲ್ಲಿ ಬಚ್ಚಿಡ್ತದೆ? ಈ ಯಾರು ಡೊನೇಷನ್ ಕೊಡ್ತಾರೋ ಅದರ ವಿಚಾರವನ್ನ ಯಾರಿಗೂ ತಿಳಿಸಬಾರ್ದು ಅದರ್ ದ್ಯಾನ್ ಕೋರ್ಟು ಅಂತ ಈ ಒಂದು ಕಾನೂನು ಮಾಡಿರುವಂತ ಬಿಜೆಪಿ ಸರ್ಕಾರ ಕಳೆದ 3 ವರ್ಷದಲ್ಲಿ ಒಟ್ಟು 6,000 ಕೋಟಿ ಎಲೆಕ್ಟ್ರಾನಿಕ್ ಬಾಂಡ್ಸ್ಗಳನ್ನ 6,000 ಕೋಟಿಗೂ ಹೆಚ್ಚು ಎಲೆಕ್ಟ್ರಾನಿಕ್ ಬಾಂಡ್ಸ್ ಮುಖಾಂತರ ಚಂದವನ್ನ ಡೊನೇಷನ್ಸ್ ಅನ್ನ ಈ ಒಂದು ಮಾಡಲಾಗಿದೆ. ಹೈಯೆಸ್ಟ್ ರಿಸೀವರ್ ಈ ಒಂದು 6,000 ಕೋಟಿನಲ್ಲಿ 3 ವರ್ಷದಲ್ಲಿ ಹೈಯೆಸ್ಟ್ ರಿಸೀವರ್ ಆಫ್ ಡೊನೇಷನ್ಸ್ ಇಸ್ ಬಿಜೆಪಿ ಪಾರ್ಟಿ. ಈ ಕಾನೂನು ತಗೊಂಬಂದಂತ ಸ್ವತಃ ಬಿಜೆಪಿ ಪಾರ್ಟಿಯೇ
ಈ ಒಂದು ಎಲೆಕ್ಟ್ರಾನಿಕ್ ಬಾಂಡ್ಸ್ ಮುಖಾಂತರ ಗೋಪ್ಯವಾಗಿ, ಇದೊಂದು ಗೋಪ್ಯವಾದಂಥ ಮಾರ್ಗ. ಯಾರು ಇದನ್ನ ಬಾಂಡ್ಸ್ ಅನ್ನ ತಗೊಂಡು ಪೊಲಿಟಿಕಲ್ ಪಾರ್ಟಿಗೆ ಕೊಡಬಹುದು, ಆ ಒಂದು ವಿಚಾರವನ್ನ ಯಾರು ಕೊಟ್ಟರು ಅಂತ ಯಾರಿಗೂ ಗೊತ್ತಾಗಲ್ಲ. ಆ ಪೊಲಿಟಿಕಲ್ ಪಾರ್ಟಿ ಕೊಟ್ಟರೆ ಆ ಪೊಲಿಟಿಕಲ್ ಪಾರ್ಟಿಯವರು ಆ ಬಾಂಡನ್ನು ವಾಪಸ್ ಬ್ಯಾಂಕ್ ತಗೊಂಡು ಬ್ಯಾಂಕ್ ಕೊಟ್ಟು ಆ ಹಣವನ್ನ ತಗೊಳ್ಬಹುದು. ಈ ರೀತಿಯ ಗೋಪ್ಯ ಮಾರ್ಗಗಳನ್ನ ಹುಡುಕೊಂಡು ಕೋಟಿ ಕೋಟಿ ಕಪ್ಪು ಹಣ, ಬ್ಲ್ಯಾಕ್ ಮನಿಗಳನ್ನ ಚುನಾವಣೆಗಳಲ್ಲಿ ಬಳಸಿ ಜನರಿಗೆ ಮಂಕು ಬೂದಿಯನ್ನ ಹರಿಸ್ತಾ ಇರುವಂತ ವ್ಯವಸ್ಥೆಯ ಬಗ್ಗೆ ಇನ್ನು ಮುಂದಾದರೂ ಜನರು ಎಚ್ಚೆತ್ತುಕೊಳ್ಬೇಕು ಸ್ನೇಹಿತರೆ. ದ ಮೇನ್ ಇಂಟೆನ್ಷನ್ ಆಫ್ ಶೇರಿಂಗ್ ದಿಸ್ ಇನ್ಫಾರ್ಮೇಶನ್, ಈ ಒಂದು ಎಲೆಕ್ಟ್ರಾನಿಕ್ ಬಾಂಡ್ಸ್ ಅಂದ್ರೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಈ ಒಂದು ಎಲೆಕ್ಟ್ರಾನಿಕ್ ಬಾಂಡ್ಸ್ ಅಂತಂದ್ರೆ 2018ರಲ್ಲಿ ಇದೇ ಬಿಜೆಪಿ ಸರ್ಕಾರ ತಗೊಂಡ್ಬಂದಂತ ಒಂದು ಸ್ಕೀಮ್. ಪೊಲಿಟಿಕಲ್ ಪಾರ್ಟಿಗಳಿಗೆ, ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಡಬಹುದು. ದೇಣಿಗೆ ಕೊಟ್ಟವರ ಮಾಹಿತಿಯನ್ನ ಗೋಪ್ಯವಾಗಿ ಇಡಲಾಗುತ್ತದೆ. ಆ ದೇಣಿಗೆಯ ಬಾಂಡ್ಸ್ 1000, 10,000, ಲಕ್ಷ, 1 ಕೋಟಿ ಬಾಂಡ್ಸ್ಗಳನ್ನ ಸಹ ಇದುವರೆಗೂ 6,000 ಕೋಟಿಗೂ ಹೆಚ್ಚು ಬಾಂಡ್ಸ್ಗಳನ್ನ ಹಣವನ್ನ ಕಲೆಕ್ಟ್ ಮಾಡಲಾಗಿದೆ. ದೇಶದಲ್ಲಿ ಚುನಾವಣೆಗಳು ಭ್ರಷ್ಟಾಚಾರ ಮುಕ್ತವಾಗಿರಬೇಕು, ಕಪ್ಪು ಹಣ ಮುಕ್ತವಾಗಿರಬೇಕು ಅಂತ ಹೇಳುವಂತ ಚುನಾವಣೆ ಆಯೋಗ ಮತ್ತೆ ಈ ದೇಶದ ವ್ಯವಸ್ಥೆ, ಈ ದೇಶದ ಸಂವಿಧಾನ ಈ ರೀತಿ ಎಲೆಕ್ಟ್ರಾನಿಕ್ ಬಾಂಡ್ಸ್ಗಳ ಮುಖಾಂತರ ಗೋಪ್ಯವಾಗಿ ಹಣವನ್ನು ತಗೊಂಡು, ಚಂದವನ್ನು ತಗೊಂಡು, ಡೊನೇಷನ್ಸ್ ಅನ್ನ ತಗೊಂಡು ಚುನಾವಣೆಗಳು ನಡೀತಾ ಇದೆ ಅಂತಂದ್ರೆ ನಿಜವಾಗ್ಲೂ ಇದು ಪಾರದರ್ಶಕವಾಗಿ ನಡೀತಾ ಇದೆಯಾ, ಆಮೇಲೆ ಸಂವಿಧಾನ ಬದ್ಧವಾಗಿ ನಡೀತಾ ಇರೋ ಪ್ರಶ್ನೆ ನಾವು ಮುಂದೆ ಇಡುತ್ತಾ, ಇನ್ನು ಮುಂದಾದರೂ ಜನರು ಎಚ್ಚೆತ್ತುಕೊಳ್ಬೇಕು. ದೇಶದಲ್ಲಿ ನಾವು ಅನ್ಕೊಂಡಂಗೆ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಇಲ್ಲ. ಅಂಡ್ ಮೆನಿ ಥಿಂಗ್ಸ್ ಆರ್ ನಾಟ್ ಟ್ರಾನ್ಸ್ಪರೆಂಟ್. ಫಸ್ಟ್ ಆಫ್ ಆಲ್ ಈ ಒಂದು ಡೊನೇಷನ್ ವ್ಯವಸ್ಥೆ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಎಷ್ಟು ಬುದ್ಧಿವಂತರು. ಇದೇ ಕೇಂದ್ರ ಪಾರದರ್ಶಕತೆ ಅಂತ ಹೇಳುವಂತವ್ರು ಕಪ್ಪು ಹಣವನ್ನ ಬೇರೆ ದೇಶದಿಂದ ತಗೊಂಡ್ಬರ್ತೀವಿ ಅಂತ ಹೇಳಿದವರು, ಕಪ್ಪು ಹಣನ ದೇಶದಲ್ಲಿ ಗುಡ್ಸಾಕ್ಬಿಟ್ಟೆ ಅಂತ ಹೇಳಿದವರು ಇದೇ ಸ್ಕೀಮ್ ಅನ್ನ, ಈ ಬಾಂಡ್ ಸ್ಕೀಮ್ ಅನ್ನ ತಗೊಂಡ್ಬಂದಿದ್ದಾರೆ. ಯಾರು ಡೊನೇಷನ್ ಕೊಡ್ತಾರೆ ಅನ್ನೋ ಮಾಹಿತಿಯನ್ನ ಬಚ್ಚಿಟ್ಟು ಇವತ್ತಿನ ಪೊಲಿಟಿಕಲ್ ಪಾರ್ಟೀಸ್ ದ ಹೈಯೆಸ್ಟ್ ರಿಸೀವರ್ ಇಸ್ ಬಿಜೆಪಿ ಇಟ್ ಸೆಲ್ಫ್. ಈ ಒಂದು ಕಾನೂನ ತಗೊಂಡ್ಬಂದಂತ ಬಿಜೆಪಿಯೇ ಹೈಯೆಸ್ಟ್ ರಿಸೀವರ್. ಆಮೇಲೆ ಡೊನೇಷನ್ಗಳು ಯಾಕೆ ಬೇಕಾಗಿದೆ? ನಿಜವಾಗ್ಲೂ ಜನರು ನಿಮ್ಗೆ ನಿಮ್ಮ ಕೆಲಸದ ಮೇಲೆ ಮತವನ್ನ ಕೊಡಂಗಿದ್ರೆ ಈ ರೀತಿಯ ಹಣವನ್ನ, ಈ ರೀತಿ ಗೌಪ್ಯವಾದ ಡೊನೇಷನ್ಸ್ ಅನ್ನ, ಅದು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿನೇ ಆಗಿರ್ಬೋದು, ಯಾಕೆ ಬೇಕು ಇವರಿಗೆ? ಅಂಡ್ ವೈ ಡು ದ ರಿಕ್ವೈರ್ ಡೊನೇಷನ್ಸ್ ಅಂಡ್ ಫಾರ್ ವಾಟ್? ಯಾತಕ್ಕೋಸ್ಕರ ಇವರಿಗೆ ಡೊನೇಷನ್ಸ್ ಬೇಕು? ಅದು ಗೌಪ್ಯವಾದಂತ ಡೊನೇಷನ್ಸ್ ನ ಕಾನೂನಿಗೆ ತಿದ್ದುಪಡಿ ಮಾಡಿಕೊಂಡು, ಅಂಡ್ ಆಸ್ ಆಫ್ ದ ಮ್ಯಾಟರ್ ಇಸ್ ಕೆಲವು ಈ ಒಂದು ಗೌಪ್ಯವಾದ ಡೊನೇಷನ್ಸ್ ಅನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದರೆ ದ ಮ್ಯಾಟರ್ ಇಸ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ಬಟ್ ಇವತ್ತಿನ ಪರಿಸ್ಥಿತಿನಲ್ಲಿ ಸುಪ್ರೀಂ ಕೋರ್ಟಿನ ಇವತ್ತಿನ ಪರಿಸ್ಥಿತಿನಲ್ಲಿ ಈ ರೀತಿಯ ಮ್ಯಾಟರ್ಗಳಿಗೆ ಹರ್ಡ್ ಆಗಿ ತೀರ್ಮಾನ ಬರುತ್ತೆ ಅನ್ನೋದು ನನಗೆ ಆಸ್ ಬೀಯಿಂಗ್ ಎನ್ ಅಡ್ವೊಕೇಟ್ ನಮಗೆ ನಿಜವಾಗ್ಲೂ ಅಷ್ಟು ಜಲ್ದಿ ಇದರ ಬಗ್ಗೆ ತೀರ್ಮಾನಗಳನ್ನ ಇಂದಿನ ಸುಪ್ರೀಂ ಕೋರ್ಟ್ ಕೊಡುತ್ತೆ, ಹಿಯರ್ ಮಾಡುತ್ತೆ ಅನ್ನೋ ನಂಬಿಕೆ ನಮ್ಗಂತೂ ಕಾಣಿಸ್ತಲ್ಲ. ಬಿಕಾಸ್ ಇಟ್ ಇಸ್ ಬಿನ್ ಚಾಲೆಂಜ್ ಬಿಫೋರ್ ಸುಪ್ರೀಂ ಕೋರ್ಟ್. ನೋಡ್ರಿ, ಜನಗಳಿಗೆ ನೀನು ಕೂತ್ಕೊಂಡ್ರು ಲೆಕ್ಕಾಚಾರ ಕೇಳುವಂತ ಸರ್ಕಾರ, ಮಾಸ್ಕ್ ಹಾಕಿಲ್ಲ ಅಂದ್ರೆ ಲೆಕ್ಕ ಕೇಳುವಂತ ಸರ್ಕಾರ, DL ಇಲ್ಲ ಅಂದ್ರೆ ಲೆಕ್ಕ ಕೇಳುವಂತ ಸರ್ಕಾರ, ಸಿಗ್ನಲ್ ಬ್ರೇಕ್ ಮಾಡೋದಕ್ಕೆ ಲೆಕ್ಕಾಚಾರ ಕೇಳುವಂತ ಸರ್ಕಾರ, ನೀನು ಗಂಡ ಹೆಂಡತಿ ಒಂದು ಮಗುನ್ ಕುಣಿಸ್ಕೊಂಡು 3 ಜನ ಹೋಗ್ತಾರೆ ಲೆಕ್ಕಾಚಾರ ಕೇಳುವಂತ ಸರ್ಕಾರ, ಗೋಪ್ಯವಾಗಿ 100 ಕೋಟಿ ಬಾಂಡ್ಗಳ ಮುಖಾಂತರ ಹಣವನ್ನು ತಗೊಳ್ತದೆ. ಇವ್ರನ್ನ ಯಾರೂ ಕೇಳಲ್ಲ. ಈ ರೀತಿ ಕಾನೂನುಗಳನ್ನ ದೇಶದಲ್ಲಿ ಕಣ್ಣೋರ್ಸಕ್ಕೋಸ್ಕರ ಮಾಡಿದರೆ ಇದೆಲ್ಲ ಆಲ್ ದಿಸ್ ಲಾಸ್, ಈ ಎಲ್ಲಾ ಕಾನೂನುಗಳು ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ ಲಾಗೆ ವಿರುದ್ಧವಾಗಿ, ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾಡಿರುವಂತ ಈ ಎಲೆಕ್ಟ್ರಾನಿಕ್ ಬಾಂಡ್ ಗೋಪ್ಯ ಮಾರ್ಗ. ಇದರಿಂದ ಯಾವನ್ ಡೊನೇಷನ್ಸ್ ಕೊಡ್ತಾನೋ, ಆ ಡೊನೇಷನ್ ಕೊಡೋನು ಏನೇನು ಲಾಭ ತಗೊಳ್ತಾನೋ, ಇವ್ರ ಸರ್ಕಾರಗಳು ಬಂದ್ರೆ ಯಾರಿಗೆ ಗೊತ್ತು? ತಗೊಳಲ್ಲ ಅಂತ ಏನ್ ಗ್ಯಾರಂಟಿ? ಈ ಎಲ್ಲ ವಿಚಾರಗಳನ್ನ ನಿಮ್ಗೆ ಏನಕ್ಕೆ ಹೇಳ್ತಾ ಇದ್ದೀವಿ ಸ್ನೇಹಿತರು ಅಂತಂದ್ರೆ, ದ ಗವರ್ಮೆಂಟ್ ಅಂಡ್ ಈ ದೇಶದ ರಾಜಕಾರಣಿಗಳು, ಈ ದೇಶದ ಆಡಳಿತ ಈ ನಿಮ್ಮ ಜೊತೆ ಕಣ್ಣಾ ಮುಚ್ಚಾಲೆ ಆಟ ಆಡ್ತಾ ಇದೆ. ಎಲ್ಲಾ ರಾಜ್ಯದಲ್ಲಿ ಇವ್ರದೇ ಆಡಳಿತ ಇರಬೇಕು, ಎಲ್ಲಾ ದೇಶದ ಪೂರ್ತಿ ಇವರೇ ಆಡಳಿತ ಇರಬೇಕು. ಮಾರ್ಗಗಳು ಮಾತ್ರ ಎಲ್ಲ ಮರ್ಮ ಮಾರ್ಗಗಳನ್ನು ಅಳವಡಿಸ್ಕೊಂಡು ಈ ರೀತಿ ಡೊನೇಷನ್ಗಳನ್ನು ತಗೊಂಡು ಚುನಾವಣೆಗಳ ಮೇಲೆ ಚುನಾವಣೆ ನಡೆಸ್ತಾ ಯಾರಿಗೂ ಒಂದು ಲೆಕ್ಕಾಚಾರ ಇಲ್ಲದೆ ನಡೆಯುವಂತ ಈ ವ್ಯವಸ್ಥೆಗೆ ಒಂದು ಲೆಕ್ಕಾಚಾರ, ಪಾರದರ್ಶಕತೆ ತರಬೇಕಾದ್ದು ನಿಮ್ಮ ಕೆಲಸ. ಹಾಗಾಗಿ ಈ ವಿಚಾರವನ್ನ, ಎಲೆಕ್ಟ್ರಾನಿಕ್ ಬಾಂಡ್ಸ್ ವಿಚಾರಗಳನ್ನ ನಿಮ್ಮ ಮುಂದೆ ಇಡುತ್ತಾ, ದೇಶದಲ್ಲಿ ಯಾವುದು ಪಾರದರ್ಶಕತೆ ಇಲ್ಲ ಎಕ್ಸೆಪ್ಟ್ ಮನುಷ್ಯನನ್ನ, ಈ ದೇಶದ ನಾಗರಿಕರನ್ನ ನಗ್ನವಾಗಿ ನಿಲ್ಲಿಸುವಂತ ಈ ವ್ಯವಸ್ಥೆ ಬಿಟ್ರೆ ಪ್ರತಿಯೊಂದು ನಡೀತಿರೋದು ಗೋಪ್ಯವಾಗಿ. ಅದು PM ಕೇರ್ಸಿ ಕೊಡುವಂತ ನೀವು ಡೊನೇಷನ್ಸ್ ಗೋಪ್ಯ, ಎಲೆಕ್ಟ್ರಾನಿಕ್ ಬಾಂಡ್ಸ್ ಗಳ ಗೋಪ್ಯ, ಫಾರಿನ್ ಇಂದ ತಗೊಳ್ಳುವಂತ ಡೊನೇಷನ್ಸ್ ಗೋಪ್ಯ. ಈ ಒಂದು FCRA ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಗೆ ತಿದ್ದುಪಡಿ ತಗೊಂಡ್ಬಂದು
ಹೊರಗಡೆ ದೇಶದಿಂದ ಸಹ ಬರುವಂತ ಡೊನೇಷನ್ಸ್ ಅನ್ನ ಪೊಲಿಟಿಕಲ್ ಪಾರ್ಟೀಸ್ ರಿಸೀವ್ ಮಾಡ್ಕೊಳ್ಬಹುದು. ಅದು ಸಹ ಗೌಪ್ಯವಾಗಿರುತ್ತೆ. RTI ಕೆಳಗಡೆ ನೀವು ತಗೊಳಂಗಿಲ್ಲ. ಯು ಕಾಂಟ್ ಇವನ್ ಅಪ್ಲೈ ಇನ್ RTI. ಹಕ್ಕು ಮಾಹಿತಿಗೂ ಸಹ ಇದು ಕೊಡದಿರುವಂತ ಕಾನೂನುಗಳನ್ನ ಫೈನಾನ್ಸ್ ಆಕ್ಟ್ ಅಲ್ಲಿ, FCRA ಕಾನೂನುಗಳಲ್ಲಿ ಎಲೆಕ್ಟ್ರಾನಿಕ್ ಬಾಂಡ್ಗಳ ಮುಖಾಂತರ ತಿದ್ದುಪಡಿಗಳನ್ನ ತಗೊಂಡ್ಬಂದು ಗೌಪ್ಯ ಮಾರ್ಗಗಳನ್ನ ನೋಡ್ರಿ. ಇವ್ರ ಐಡಿಯಾಲಜಿ, ಬಿಜೆಪಿ ಐಡಿಯಾಲಜಿ ಗೌಪ್ಯ. ಆ ಐಡಿಯಾಲಜಿನ ಇವನ್ ಆಡಳಿತದಲ್ಲೂ ಸಹ ಅವ್ರು ಹೇಗೆ ಬೇಕೋ ಹಾಗೆ ತಿದ್ದುಪಡಿ ಮಾಡ್ಕೊಂತ ಇದಾರೆ. ಐ ಆಮ್ ಥಿಂಕ್ ದಿಸ್ ಕಾಂಗ್ರೆಸ್ ಅಂಡ್ JDS ಆಪೋಸಿಷನ್ ಪಾರ್ಟೀಸ್ ಆರ್ ವೇಸ್ಟ್. ಇವ್ರುಗಳು ಸಹ ವೇಸ್ಟ್. ಯಾಕಂದ್ರೆ ಇವ್ರುಗಳು ನಿಜವಾಗಿ ಈ ದೇಶದಲ್ಲಿ ಆಪೋಸಿಷನ್ ಇದ್ರೆ ಸಾಮಾನ್ಯ ಜನ ನಮ್ಮಂತವರು ಈ ಒಂದು ಪ್ರಶ್ನೆ ಮಾಡೋ ಅಂತ ಒಂದು ಪರಿಸ್ಥಿತಿ ಎದುರಾಗ್ತಾ ಇರಲ್ಲ ಅಂತ ಮುಂದೆ ಹೇಳುತ್ತಾ, ಎಚ್ಚರ ಕರ್ನಾಟಕ, ಎಚ್ಚರ. ನಮ್ಮ ಧನವನ್ನ ಈಗ ಉತ್ತರ ಭಾರತದ ಶ್ರೀಮಂತರಿಗೆ ಕೊಟ್ಟು ಅವರ ಕೆಳಗಡೆ ಗುಲಾಮಗಿರಿಯಾಗಿ ಬದುಕುವಂತ ಒಂದು ಪರಿಸ್ಥಿತಿ ನಾವೆಲ್ಲ ನಿರ್ಮಾಣ ಮಾಡ್ಕೊಂತೀನಿ. ಜಸ್ಟ್ ಬಿಕಾಸ್ ಕರ್ನಾಟಕದಲ್ಲಿ ನಿಜವಾದಂತ ಲೀಡರ್ಸ್ಗಳನ್ನ ನಾವು ನೋಡ್ತಾ ಇಲ್ಲ. ಎಲ್ಲ ಕಣ್ಣ ಮುಚ್ಚಾಲೆ ಆಡೋವಂತರು. ಇಲ್ಲಿ ಒಂದ್ ಕಡೆ ಕಾಂಗ್ರೆಸ್ ಬಿಜೆಪಿ ಜೊತೆ ಟೈಪ್ ಮಾಡ್ಕೊಳ್ತದೆ, ಇನ್ ಕಡೆ JDS ಟೈಪ್ ಮಾಡ್ಕೊಳ್ತಾರೆ. ಪ್ರಶ್ನೆ ಏನಪ್ಪಾ ಅಂದ್ರೆ ಜನ ಯಾರು ಮತ ಕೊಡಬೇಕು? ನೀವೆಲ್ಲ ಒಂದೇ ಅನ್ನೋ ಒಂದು ಭಾವನೆ ಬಂದಿದೆ. ಜನರ ಕಷ್ಟದ ಬಗ್ಗೆ ಯಾವುದೇ ರಾಜಕಾರಣಿಗಳು, ಯಾವುದೇ ರಾಜಕೀಯ ಪಕ್ಷಗಳು ಕೆಲಸ ಮಾಡ್ತಲ್ಲ. ಅಟ್ಲೀಸ್ಟ್ ಬೀಯಿಂಗ್ ಎನ್ ಅಪೋಸಿಷನ್ ಪಾರ್ಟೀಸ್, ದೇ ಹ್ಯಾವ್ ಫೇಲ್ ಟು ಅಡ್ರೆಸ್ ದ ಪೀಪಲ್. ಜನಗಳ ನೋವನ್ನು ಅಡ್ರೆಸ್ ಮಾಡೋದ್ರಲ್ಲಿ ವಿರೋಧ ಪಕ್ಷಗಳು ಮೌನ ತಾಳಿದೆ ಅಂತ ಹೇಳುತ್ತಾ, ಜನರೇ ನೀವೇ ಇದನ್ನೆಲ್ಲ ನಿರ್ಧಾರ ಮಾಡಿಸ್ಕೊಬೇಕು. ಯು ಆರ್ ದ ಓನ್ಲಿ ಪರ್ಸನ್ ಹೂ ಕ್ಯಾನ್ ಫೈಟ್ ಫಾರ್ ಯುವರ್ ಸೆಲ್ಫ್. ಯಾವುದೇ ರಾಜಕೀಯ ಪಕ್ಷಗಳ ಮೇಲೆ ಡಿಪೆಂಡ್ ಆಗಬೇಡಿ. ಯಾರೋ ನಿಮ್ಮ ಕಷ್ಟಗಳನ್ನ ಬಗೆಹರಿಸಲ್ಲ, ಬರೀ ಬೆಂಕಿ ಹಚ್ಚಿ ಮಜಾ ತಗೊಳ್ತಾರೆ. ಯಾಕಂದ್ರೆ ಬ್ರಿಟಿಷರು ನಮ್ಮನ್ನ ಒಡೆದು ಆಳಿದರು. ಇವತ್ತು ದೇಶದ ಭ್ರಷ್ಟ ರಾಜಕಾರಣಿಗಳು, ರಾಜ್ಯದ ಭ್ರಷ್ಟ ರಾಜಕಾರಣಿಗಳು ನಮ್ಮನ್ನ ಒಂದಲ್ಲ ಒಂದು ಇಶ್ಯೂನಲ್ಲಿ ತಗೊಂಬಂದು ನಮ್ಮನ್ನ ಬಿಸಿ ಮಾಡ್ತಾ, ನಮ್ಮ ದೇಶದ ಆಸ್ತಿಗಳನ್ನ ಮಾರ್ತಾ, ನಮ್ಮ ನೆಮ್ಮದಿಯನ್ನು ಹಾಳು ಮಾಡ್ತಾ, ನಮ್ಮ ದೇಶದ ಆರ್ಥಿಕತೆಯನ್ನು ನಾಶ ಮಾಡಿ 130 ಕೋಟಿ ಜನರ ಮನೆ ಬಾಗಿಲಿಗೆ ದರಿದ್ರವನ್ನು ನೆಲೆಸಿದ್ದಾರೆ. ಈ ದರಿದ್ರದಿಂದ ಹೊರಗಡೆ ಬರಬೇಕು ಅಂತಂದ್ರೆ ವಿ ಹ್ಯಾವ್ ಟು ಫೈಟ್ ಫಾರ್ ಅವರ್ ಸೆಲ್ಫ್ ಅಂತ ಹೇಳ್ತಾ ಈ ಒಂದು ಲೈವ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಸ್ನೇಹಿತರೆ. ದ ಮ್ಯಾಟರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಕೇವಲ ಬಿಹಾರ್ ಎಲೆಕ್ಷನ್ಗೆ ಮುಂಚೆ 282 ಕೋಟಿ ರೂಪಾಯಿಯ ಬಾಂಡ್ಸ್ಗಳು ಈ ಒಂದು ಎಲೆಕ್ಟ್ರಾನಿಕ್ ಬಾಂಡ್ಸ್ಗಳನ್ನ 1 ಕೋಟಿ ಬೆಲೆದು 1 ಕೋಟಿ ಬೆಲೆ 282 ಬಾಂಡ್ಸ್ಗಳನ್ನ 1 ಕೋಟಿಗಳನ್ನ SBI ಸೇಲ್ ಮಾಡಿದೆ. ಅರ್ಧಕ್ಕೂ ಹೆಚ್ಚು 160ಕ್ಕೂ ಹೆಚ್ಚು ಬಾಂಡ್ಗಳು ಬಾಂಬೆನಲ್ಲಿ ಪರ್ಚೇಸ್ ಆಗಿದೆ. ಆ ಹಣ ರಾಜಕೀಯ ಪಕ್ಷಗಳಿಗೆ ಹೋಗಿದೆ. ಈ ರೀತಿಯ ಗೌಪ್ಯವಾದಂತಹ ಮಾರ್ಗಗಳನ್ನು ಹಿಡ್ಕೊಂಡು ಚುನಾವಣೆಗಳಲ್ಲಿ ಹಣ ಬಲದಿಂದ ಗೆಲ್ಲುವಂತ ಈ ರೀತಿಯ ವ್ಯವಸ್ಥೆಗಳಿಗೆ ಧಿಕ್ಕಾರವನ್ನು ನಾವು ಕೂಗಬೇಕಾಗುತ್ತೆ. ಇಂಥವ್ರಗಳಿಗೆ ನಾವು ಮನೆಗಳಿಗೆ ಕಳಿಸ್ಬೇಕಾಗತ್ತೆ. ಯಾಕಂತಂದ್ರೆ ಚುನಾವಣೆ ಅನ್ನೋದು ಅದು ಮತಗಳ ಮೇಲೆ ನಡೀಬೇಕೇ ಹೊರದು ಹಣದ ಬಲದ ಮೇಲೆ, ತಮ್ಮ ದುರಾಡಳಿತದ ಬಲದ ಮೇಲೆ ಅಥವಾ ಸುಳ್ಳುಗಳ ಮೇಲೆ ನಡೆದಾಗ ಈ ಒಂದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಅಂತ ಹೇಳುತ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ ಸ್ನೇಹಿತರೆ. ಇಟ್ ವಾಸ್ ಟೂ ಲೇಟ್. ಇವತ್ತು ತುಂಬಾ ಲೇಟ್ ಆಯ್ತು. ಆದ್ರೂ ಸಹ ಈ ಎಲೆಕ್ಟ್ರಾನಿಕ್ ಬಾಂಡ್ಸ್ ಅನ್ನೋ ವಿಚಾರವನ್ನ ಎಸ್ಪೆಷಲಿ ನಮ್ಮ ಕನ್ನಡ, ಯಾಕಂದ್ರೆ ಸಾಕಷ್ಟು ಡೆಲ್ಲಿನಲ್ಲಿ ನಡೆಯುವಂತ ವಿಚಾರಗಳು ನಮ್ಮ ಮಾಧ್ಯಮಗಳು ಯಾವುದು ತೋರಿಸಲ್ಲ. ಅವ್ರು ತೋರಿಸೋದೆಲ್ಲ ಯಾವನ ಮಲ್ಕೊಂಡಿದ್ದು, ಯಾವನ ಸೆಂಟ್ ಹಾಕೊಂಡಿದ್ದು, ಯಾವನ ಮನ್ಕಿ ಬಂದು ಇದೆ ಬೇಡಿದ್ದ ವಿಚಾರಗಳನ್ನು ತೋರಿಸ್ತಾರೆ ಹೊರತು ಮಾಧ್ಯಮಗಳು ನಿಮ್ಮನ್ನ ಎಜುಕೇಟ್ ಮಾಡಕ್ಕೆ, ನಿಮ್ಮನ್ನ ಬುದ್ಧಿವಂತರ ಮಾಡ್ಲಿಕ್ಕೆ, ನಿಮ್ಮನ್ನ ಎಚ್ಚರಿಸಲಿಕ್ಕೆ ಯಾವುದೇ ಮಾಧ್ಯಮಗಳು ಕೆಲಸ ಮಾಡಲ್ಲ. ಸಮಯ ಸಿಕ್ಕಾಗ ನಿಮ್ಮನ್ನ ಎಚ್ಚರಿಸುವಂತ ಕಾರ್ಯಕ್ರಮವನ್ನ ಈ ಮೂಲಕ ಮಾಡ್ತೀವಿ ಅಂತ ಹೇಳುತ್ತಾ, ನಿಮಗೆ ಇಷ್ಟವಾದರೆ ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ಸ್ ಅಲ್ಲಿ ಹಾಕ್ಬೋದು. ಇಷ್ಟವಾದ ಲೈಕ್ನ ಕೊಡ್ಬೋದು. ಇಲ್ಲ ನಿಮ್ಗೆ ಏನಾದ್ರು ಕ್ಲಾರಿಫಿಕೇಶನ್ಸ್ ಬೇಕು ಅನ್ನೋ ಸಹ ಹಾಕಬಹುದು. ಸಮಯ ಸಿಕ್ಕಾಗ ಅದಕ್ಕೆ ರಿಪ್ಲೈ ಮಾಡ್ತೀವಿ ಅಂತ ಹೇಳುತ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಹೆಚ್ಚು ಜನರು ನೀವು ಕಾನೂನು ಜ್ಞಾನನ ತಗೊಳ್ಬೇಕಾಗತ್ತೆ. ಯು ನೀಡ್ ಟು ಬಿಕಮ್ ಮೋರ್ ಅಲರ್ಟ್. ಈ ದೇಶದ ಕಾನೂನು ವಕೀಲರ ಬಾಕ್ಸ್ ಅಲ್ಲಿ, ವಕೀಲರ ಲೈಬ್ರರಿನಲ್ಲಿ ಕೋರ್ಟ್ಗಳ ಮೆಟ್ಲಲ್ಲಿ ಇರಬಾರ್ದು. ಜನರ ತಲೆನಲ್ಲಿ ಈ ಒಂದು ಕಾನೂನುಗಳು ಇದ್ದಾಗ ಮಾತ್ರ ನಮ್ಮ ದೇಶ ಉದ್ಧಾರ ಆಗುತ್ತೆ, ಈ ಸಮಾಜ ಉದ್ಧಾರ ಆಗುತ್ತೆ ಅಂತ ಹೇಳುತ್ತಾ, ಆ ಒಂದು ಸಮಾಜ ಉದ್ಧಾರ ಆಗ್ಬೇಕು ಅಂತಂದ್ರೆ ಸಣ್ಣ ಕಾನೂನಿನ ವಿಚಾರಗಳನ್ನ ಪ್ರತಿದಿನ ನಮ್ಮ ಕೈಲಾಗಿದ್ದನ್ನ ನಿಮ್ಗೆ ಹಂಚ್ಕೊಳ್ತಾ ಇರ್ತೀವಿ. ಅದನ್ನ ನೀವು ಪಡ್ಕೊಂಡು ಸಮಾಜವನ್ನ ಏಳಿಗೆ ಬಗ್ಗೆ, ಈ ಒಂದು ಸಮಾಜಘಾತುಕ ಶಕ್ತಿಗಳೇನಿದೆ, ಈ ಹಣದ ಬಲದ ಮೇಲೆ ಚುನಾವಣೆಗಳು ಏನು ನಡೀತಾ ಇದೆ ಭಾರತದಲ್ಲಿ, ಮೊದಲು ಅದನ್ನು ನಿಲ್ಲಬೇಕು. ಜೊತೆಯಲ್ಲಿ EVM ಬಗ್ಗೆ ಒಂದು ಮೊಮೆಂಟಮ್ ಅನ್ನು ಶುರು ಮಾಡಿದೀವಿ. ಇನ್ಮೇಲಾದ್ರೂ EVM ಜೊತೆನಲ್ಲಿ VVPAT ಎಣಿಕೆಯನ್ನ ಕಂಪಲ್ಸರಿ ಮಾಡಬೇಕು. ಇನ್ ಕೇಸ್ EVM ಬೇಕೇ ಬೇಕು ಅಂತ ಮುಂದುವರಿಸ್ತೀವಿ ಅಂತಂದ್ರೆ VVPAT ಎಣಿಕೆಯನ್ನ ಚುನಾವಣೆ ಆಯೋಗ ಪಬ್ಲಿಕ್ ಆಗಿ ಮಾಡೋ ಅಂತ ಒಂದು ಪ್ರೆಷರ್ ಅನ್ನ ನಾವೆಲ್ಲ ಬಿಲ್ಡ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಮತವನ್ನ ಯಾರು ಕದಿಬಾರ್ದು ಅಂತ ಇದ್ರೆ, ಯಾಕಂದ್ರೆ ಎಲೆಕ್ಟ್ರಾನಿಕಲಿ ಎಷ್ಟೋ ಜನಕ್ಕೆ ಡೌಟ್ಸ್ ಇದೆ EVM ಬಗ್ಗೆ.
ಸೊ EVM ಡೌಟನ್ನು ಕ್ಲಾರಿಫೈ ಮಾಡಬೇಕು ಅಂತಂದ್ರೆ ವಿ ವಿ ಪ್ಯಾಟ್ ಅಂದ್ರೆ ಈ ವಿ ವಿ ಪ್ಯಾಟ್ ಮಿಷನ್ಸ್ನ ಎಣಿಕೆನ ಕಂಪಲ್ಸರಿ ಚುನಾವಣೆ ಆಯೋಗ ಚುನಾವಣೆ ಮತ ಎಣಿಕೆ ದಿನ ಮಾಡಕ್ಕೆ ನಾವೆಲ್ಲ ಪ್ರೆಷರ್ ತಗೊಂಡ್ಬಂದು ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಬೀಳಬೇಕು. ಚುನಾವಣೆಗಳಲ್ಲಿ ಈ ರೀತಿಯ ಗೌಪ್ಯ ಮಾರ್ಗದಿಂದ ಹಣವನ್ನು ತಗೊಂಡು ರಾಜಕೀಯ ಪಕ್ಷಗಳು ಅದರ ಬಲದ ಮೇಲೆ ಚುನಾವಣೆ ಗೆಲ್ಲೋದಕ್ಕೆ ನಾವು ಬ್ರೇಕ್ ಹಾಕಬೇಕು ಅಂತಂದ್ರೆ ಆಡಳಿತ ಬದಲಾವಣೆ ಆಗಬೇಕು. ಯಾಕಂತಂದ್ರೆ ಈ ಕಳೆದ 6 ವರ್ಷದ ಆಡಳಿತದಲ್ಲಿ ಈ ಬಿಜೆಪಿ ಬರೀ ಮಾರಿದ್ದೆ. ದೇಶದ ಆಸ್ತಿಗಳನ್ನೆಲ್ಲ ಮಾರಿ 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 ಆರ್ಥಿಕತೆನ ಮಲಗಿಸ್ಬಿಟ್ಟಿದ್ದಾರೆ. GDP ಮಲ್ಕೊಂಡಿದೆ. ನಮ್ದು GST ಕಾಸು ಕೊಡ್ತಾ ಇಲ್ಲ. ಉತ್ತರ ಕರ್ನಾಟಕದ ನೆರೆ ಕಾಸು ಕೊಡ್ತಾ ಇಲ್ಲ. ಕರ್ನಾಟಕದ ಬಗ್ಗೆ ಯೋಚನೆ ಮಾಡ್ತಾರ. ಆದ್ರೆ ಇವರ ಭಕ್ತ ಮಂಡಳಿ ಮಾತ್ರ ಈ ಫೇಸ್ಬುಕ್ ಅಲ್ಲಿ ಅದು ಮಾಡಿದ್ರು ಇದು ಮಾಡಿದ್ರು ಏನು ಮಾಡಿದ್ರು ಗೊತ್ತಿಲ್ಲ. ಒಟ್ನಲ್ಲಿ ದೇಶನಂತೂ ಹಾಳು ಮಾಡಿದ್ರು. ಓಕೆ, ಏನೋ ಈ ಎಲ್ಲ ವಿಚಾರಗಳನ್ನ ನಿಮಗೆ ತಿಳಿಸುತ್ತಾ ಈ ಒಂದು ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್.